ಇವತ್ತು ರೊಟ್ಟಿ ಹಾಗೆ ರೊಟ್ಟಿ ಮುಟ್ಟಿಗೆನ ಶ್ರೀವಾಸಿ ರೊಟ್ಟಿ ಪ್ರೆಸ್ ಮೇಕರಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 1 ಲೋಟ ಬಿಸಿನೀರಿಗೆ 1 ಲೋಟ ಜೋಳದ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೊಂಡು ಈ ಥರ ಮುದ್ದೆನ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಬಟರ್ ಪೇಪರ್ಗೆ ಎಣ್ಣೆ ಹಚ್ಚಿ ರೊಟ್ಟಿ ಹಿಟ್ಟು ಮಾಡ್ಕೊಂಡಿದ್ವಲ್ಲ ಅದನ್ನು ಇಟ್ಟು ಮೇಲ್ಗಡೆನೂ ಒಂದು ಬಟರ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಕವರ್ನ ಹಾಕಿ ಈ ಥರ ಜಸ್ಟ್ ಪ್ರೆಸ್ ಮಾಡಿದರೆ ರೊಟ್ಟಿ ರೆಡಿ ಆಗುತ್ತೆ. ನಿಮಗೆ ಇನ್ನೂ ತಳ್ಳಗೆ ಬೇಕಂದರೆ ಇನ್ನೊಂದು ಸಲ ಈ ಥರ ಟರ್ನ್ ಮಾಡಿ ಪ್ರೆಸ್ ಮಾಡಿದರೆ ನಿಮಗೆ ದೊಡ್ಡದಾಗಿ ಜೋಳದ ರೊಟ್ಟಿ ರೆಡಿ ಆಗುತ್ತೆ. ನಾನಿಲ್ಲಿ ತೋರಿಸ್ತಾ ಇರೋದು ಜೋಳದ ರೊಟ್ಟಿನೇ. ಇದನ್ನು ಹಂಚ ಮೇಲೆ ಹಾಕಿ 1 ಸೆಕೆಂಡ್ ಅಷ್ಟೇ ಬಿಟ್ಟು ನೀಟಾಗಿ ಸ್ಲೋ ಆಗಿ ಎತ್ತಿದರೆ ಸಾಕು. ಈ ಥರ ಈಸಿಯಾಗಿ ಬಟರ್ ಪೇಪರ್ನ ಬಿಟ್ಕೊಳ್ಳುತ್ತೆ. ನೆಕ್ಸ್ಟು ನಾವು ನೀರು ಹಾಕಿ ಯಾವ ಥರ ನಾರ್ಮಲಾಗಿ ಜೋಳದ ರೊಟ್ಟಿನ ಬೇಯಿಸ್ಕೊತೀವೋ ಅದೇ ಥರ ಬೇಯಿಸ್ಕೊಂಡ್ರೆ ಜೋಳದ ರೊಟ್ಟಿ ರೆಡಿ ಆಗುತ್ತೆ. ನಿಮಗೂ ಈ ರೊಟ್ಟಿ ಪ್ರೆಸ್ ಮೇಕರ್ ಬೇಕು ಅಂದರೆ 9844844006 ಈ ನಂಬರ್ಗೆ ನಿಮ್ಮ ಅಡ್ರೆಸ್ನ ಕಳಿಸ್ಬೇಕು. ಹಾಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸ್ಬೇಕು. ಕ್ಯಾಶ್ ಆನ್ ಡೆಲಿವರಿ ಅಂದರೆ 500 ರೂಪೀಸ್ ಕೊಟ್ಟು ಬುಕ್ ಮಾಡ್ಕೋಬೇಕು. ನೆಕ್ಸ್ಟು ಮಿಕ್ಕಿದ ಅಮೌಂಟ್ನ ಅಲ್ಲಿ ಡೆಲಿವರಿ ಟೈಮ್ನಲ್ಲಿ ನೀವು ಕೊಟ್ಟು ಬಿಡಿಸ್ಕೋಬೋದು. ಮುಟ್ಟಿಗೆಗೆ ನಾನು ಉಪ್ಪು, ಖಾರ, ಬೆಳ್ಳುಳ್ಳಿ, ಕೊತ್ತಂಬರಿನ ಹಾಕಿ ಈ ಥರ ಮುಟ್ಟಿಗೆನ ಮಾಡಿದ್ದೀನಿ.